ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಯಾವ ಥರ ಆಡಿದ್ರು ಗುರು ಈ ಮ್ಯಾಚು, ಯಾರು ತಡ ಆಡಿದ್ರು ಗುರು. ವಾ 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 ಈ ಆಲ್ಮೋಸ್ಟ್ ಆಲ್ ಅನ್ಕೊಂಬಿಟ್ಟಿದ್ವಿ ನಾವು. ಹೋದ್ರು ಮತ್ತೆ ಎರಡನೇ ಮ್ಯಾಚು ಬಹಳ ಲೋಯೆಸ್ಟಾಗಿ ಸೋಲ್ತ್ರಪ್ಪ ನಮ್ಮ ಹುಡುಗಿಯರು ಅಂತ ನಾವು ಅಂದ್ಕೊಂಡಿದ್ವಿ. ಫಸ್ಟು ಹೊಡ್ಸ್ಕೊಂಡು ಬಾಲಿಂಗ್ನು ಸ್ವಲ್ಪ ಜಾಸ್ತಿ ಇದನ್ನು ಮಾಡಲಿಲ್ಲ, ವಿಕೆಟ್ ಜಾಸ್ತಿ ತೊಗೊಳಿಲ್ಲ, ಆಡೋಕ್ಕೆ ಜಾಸ್ತಿ ಬಿಟ್ಟರು ಅವ್ರಿಗೆ ಆಡಲಿ ಅಂತಂದು. ಮತ್ತು ಅದ್ರಾಗ ಇವತ್ತೊಂದು ಅದು ಆರ್ ಸಿ ಬಿ ವಿರುದ್ಧನೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ರು ಅವರು. ಬ್ರೆಂಟ್ ಅವರು ಕೂಡ 100 ಹೊಡೆದ್ಬಿಟ್ರು. ಇಡೀ ಸೀಸನ್ ಯಾರು ಹೊಡೆದಿದ್ದಿಲ್ಲ, ಇನ್ನು 4 ಸೀಸನ್ ಆದರೂ ಯಾರು ಹೊಡೆದಿದ್ದಿಲ್ಲ 100ನ. ಇವಾಗ ಅವರು ಹೊಡೆದು ಫಸ್ಟ್ 100 ಅಂದರೆ WPL ಫಸ್ಟ್ 100 ಹೊಡೆದವ್ರು ಯಾರಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಹೆಸರು ಬರೋದೆ ಬ್ರೆಂಟ್ ಅಂತಂದು ಅವ್ರ ಹೆಸರೇ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಸ್ಮೃತಿ ಮಂದರ್ ಅವರು ಸೆನೆಯಕ್ಕೆ ಬಂದಿದ್ದರು. ಇವ್ರು 4 ಹೊಡೆಯಕ್ಕೆ ಹೋದ್ರು, ಇವರು ತಟ್ಟಿಟ್ಟು ಸಿಂಗಲ್ ತೊಗೊಂಡು 100 ಹೊಡೆದ್ರು. ನಡಿ ಇವತ್ತು ಆರ್ ಸಿ ಬಿ ವಿರುದ್ಧ 100 ಹೊಡೆದು ನಡಿ. ಇನ್ನು ಎಲ್ಲ ಸೀಸನ್ನಾಗ ಏನು ಮಾತಾಡಿದ್ವಿ, ಫಸ್ಟ್ 100 ಹೊಡೆದಿದ್ದು ಯಾರು ಅಂದ್ರೆ ಆರ್ ಸಿ ಬಿ ವಿರುದ್ಧ ಇವ್ರು ಅಂತಂದು ಅಂತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಆರ್ ಸಿ ಬಿ ಹಿಸ್ಟ್ರಿ ಬರೀಬೇಕು. ಮತ್ತು ಹಂಗೆ ಬರೆದ್ರು ಹಿಂಗೆ ಬರೆದ್ರು, ಬಟ್ ಹೆಂಗೆ ಬರೀತಾರೆ ನಮ್ಮ ಆರ್ ಸಿ ಬಿಯವರು. ಬಟ್ ಆರ್ ಸಿ ಬಿ ಬರೆಸ್ತಾರೆ ಮುಂದಿನ ಪ್ಲೇಯರ್ಸ್ನು ಕೂಡ, ಮುಂದಿರುವಂಥ ಪ್ಲೇಯರ್ಸ್ನು ಕೂಡ ವಿರುದ್ಧ ಇರುತ್ತಂದು. ಆದ್ರೆ ಇವತ್ತು ಮ್ಯಾಚ್ ಯಾವ ಥರ ಇತ್ತು ಗುರು. ಆಲ್ಮೋಸ್ಟ್ ಆಲ್ ಫಸ್ಟ್ ಬ್ಯಾಟಿಂಗ್ ಅಂದರೆ ಬಾಲಿಂಗ್ನಲ್ಲಿ ವಿಕೆಟ್ ತೊಗೊಳ್ತಾ ಇದ್ದಿಲ್ಲ, ರನ್ ಹೊಡಿತಾನೆ ಇದ್ರು. ಅವರು ಕೂಡ ರನ್ ಎಲ್ಲ ಹೊಡೆದ್ರೆ 200 ಟಾರ್ಗೆಟ್ ಇತ್ತು. 200 ಟಾರ್ಗೆಟ್ ಇದ್ದಾಗ ನಮ್ಮ ಬಂದರು. ಫಸ್ಟ್ 1 ಓವರ್ 2 ಓವರ್ ಚೆನ್ನಾಗಿನೇ ಆಡಿದ್ರು ನಮ್ಮ ಓಪನರ್ ಬ್ಯಾಟರ್ ಆದಂತಾರೆ ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದನ್ ಅವರು. ಏನು ಸಖತ್ತಾಗಿ ಆಡಿದ್ರು ಬಿಡು. ಇನ್ನೇನು ಚೇಂಜ್ ಮಾಡ್ತಾರೆ ಬಿಡು, ಚೇಂಜ್ ಮಾಡ್ತಾರೆ. ಇವತ್ತು ನಮ್ಮ ಸೆಕೆಂಡ್ 100 ಸ್ಮೃತಿ ಮಂದನದ್ದು ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾವ ಥರ ಅವರು ಔಟ್ ಬಿತ್ತು, ಎಷ್ಟು 3ನೇ ಓವರ್ನಾಗೆ ಔಟ್ ಬಿದ್ದಾದ್ಮೇಲೆ ಮುಗೀತು. ದನ 6 ಓವರ್ನಾಗ 6 ವಿಕೆಟ್ ನಡಿ ಅವನು ಹೋಗಿಬಿಡುತ್ತೆ ಅಲ್ಲೇ ಮ್ಯಾಚ್. ಆಲ್ಮೋಸ್ಟ್ ಆಲ್ ಅಂದ್ಕೊಂಡು ಮತ್ತೆ ಇದು ಲೋಯೆಸ್ಟ್ ಚೇಜಿಂಗ್ನಾಗ ಲೋಯೆಸ್ಟ್ ರನ್ ಹೊಡೆದು ಆಲ್ಔಟ್ ಆದಂಥ ಟೀಮ್ ಯಾವುದಪ್ಪ ಅಂತಂದ್ರೆ ನಮ್ಮ ಆರ್ ಸಿ ಬಿನ ಅಂತಂದು ಹೆಸರು ಕಳಿಸೋಕೆ ಏನು ಹೊಂಟಿತ್ತು. ಆದ್ರೆ ಇರಲಿಲ್ಲ. ಯಾರಂದ್ರೆ ನಮ್ಮ ರಿಚರ್ಡ್ ಕೋಹ್ಲಿ ಅವರು ಬಂದು ಸಖತ್ತಾಗಿನೇ ಆಡಿ 90 ರನ್ ಹೊಡೆದ್ರು ಅವ್ರು. ಲಾಸ್ಟ್ನಾಗ 6 ಏನು ಹೊಡೆದ್ರು ಗುಡು. ಅಲ್ಲಿ ಮ್ಯಾಚ್ ಗೆಲ್ಲುತ್ತೆ ಅಂತ ಥ್ರಿಲ್ಲಿಂಗ್ ಬಂದಿದ್ದೆ, ಮ್ಯಾಚ್ ನೋಡೋಕೆ ಥ್ರಿಲ್ಲಿಂಗ್ ಬಂದಿದ್ದೆ. ನಮ್ಮ ರಿಚರ್ಡ್ ಕೋಹ್ಲಿ ಅವರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ನೋಡೋಣ, ಈ ಆಲ್ಮೋಸ್ಟ್ ಅಲ್ಲಿ ಹಿಂದಿನ ಮ್ಯಾಚ್ನಲ್ಲಿ ಆಡಿದ್ದಿಲ್ಲ, ಈ ಮ್ಯಾಚ್ನಲ್ಲಿ ಹೀರೋ ಆದರು. ಬಟ್ ಮ್ಯಾಚ್ ಆಗಲಿಲ್ಲ. 15 ರನ್ನಿಂದ ಸೋತರು ಮ್ಯಾಚಿದ್ದರು. ಸೋತರು ಏನು ಫರಕ್ ಬೀಳಂಗಿಲ್ಲ, ಫಸ್ಟ್ನೇ ಸ್ಥಾನದಲ್ಲೇ ಇದ್ದೀವಿ. ಮತ್ತು ನೋಡೋಣ ನೆಕ್ಸ್ಟ್ ಮ್ಯಾಚ್ ಗೆದ್ದು ಫೈನಲ್ಗೆ ಹೋಗ್ತಾರ ಅಂತಂದು. ಇವಾಗ ಸೋತರು ಏನು ಫೈನಲ್ಗೆ ಹೋಗಲ್ಲ ಅಂತಲ್ಲ, ಇನ್ನೇನು ಈಗ ಸೆಕೆಂಡ್ ಮ್ಯಾಚ್ ಅಂದರೆ ಲಾಸ್ಟ್ ಮ್ಯಾಚ್ ಇದೆ, ಲೀಗ್ ಲಾಸ್ಟ್ ಮ್ಯಾಚ್ ಇದೆ. ಆ ಮ್ಯಾಚು ಭಾಳ ರನ್ನಿಂದ ಸೋಲ್ಬಾರ್ದು. ಇವತ್ತೇನು ಸೋತ್ರಲ್ಲ ಅದೇ ಥರನೇ ಸೋತರು ಕೂಡ ಫೈನಲ್ ಹೋಗೋ ಎಲ್ಲ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಆಲ್ ಟೇಬಲ್ ಟಾಪ್ನಲ್ಲೇ ಉಳಿತಾರಂತ ಆರ್ ಸಿ ಬಿ ಅನಿಸ್ತಿದೆ. ನೋಡೋಣ ಮುಂದಿನ ಮ್ಯಾಚಿನಲ್ಲಿ ರಿವ್ಯೂ ಸಿಗೋಣ. ಇವತ್ತು ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಲಾಸ್ಟ್ ಓವರ್ ತನಕನೂ ಇವತ್ತಿನ ಮ್ಯಾಚ್ ನೋಡುವ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚ್. ನಿಮಗೆ ಯಾವ ಥರ ಇತ್ತು ಮ್ಯಾಚ್ ಅಂತ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್